ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಂಟ್ರೋ ಮುಗೀತು, ಸಿನಿಮಾ ಒಳಗೆ ಹೋಗೋಣವಾ? ಪೇಟ್ರಿಯಾಟ್, ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಮಹೇಶ್ ನಾರಾಯಣನ್, ಸ್ಟಾರರ್ ಬೈ ಫಹದ್ ಫಾಜಿಲ್, ಮಮ್ಮೂಟಿ, ಮೋಹನ್ ಲಾಲ್, ದರ್ಶನ, ಕುಂಚಕ ಬಾಬನ್ ಆ್ಯಂಡ್ ಮೆನಿ ಮೋರ್. ಆಲ್ಮೋಸ್ಟ್ ಅರ್ಧ ಮಲಯಾಳಂ ಇಂಡಸ್ಟ್ರಿನೇ ಈ ಮೂವಿನಲ್ಲಿದೆ. ಇದೊಂದು ರೆಗ್ಯುಲರ್ ಮಾಸ್ ಕಮರ್ಷಿಯಲ್ ಆ್ಯಕ್ಷನ್ ಥ್ರಿಲ್ಲರ್ ಅಲ್ಲ. ಇದು ಸೈಬರ್ ಸರ್ವೈಲೆನ್ಸ್, ಸ್ಪೈವೇರ್, ಪ್ರೈವಸಿ ಇನ್ವೇಷನ್ ಮತ್ತು ಪವರ್ ಮಿಸ್ಯೂಸ್ ಬಗ್ಗೆ ಮಾತಾಡುವ ಇಂಟೆಲಿಜೆಂಟ್ ಪೊಲಿಟಿಕಲ್ ಥ್ರಿಲ್ಲರ್. ಚಿತ್ರದ ಸ್ಟ್ರೆಂತ್ ಅಂತಂದರೆ ಅದು ಇದರ ರೈಟಿಂಗ್. ಫಸ್ಟ್ ಹಾಫ್ ನಿಧಾನಕ್ಕೆ ಬಿಲ್ಡ್ ಆದ್ರೂ ಅಲ್ಲಿ ಆಲ್ಮೋಸ್ಟ್ ಹಾಕಿರುವಂತಹ ಪ್ರತಿಯೊಂದು ಡೀಟೇಲ್ ಸೆಕೆಂಡ್ ಹಾಫ್ನಲ್ಲಿ ಪೇ ಆಫ್ನ ಕೊಡುತ್ತೆ. ಮಹೇಶ್ ನಾರಾಯಣನ್ ಅವರ ಸ್ಟೋರಿ ಟೆಲ್ಲಿಂಗ್ ಸ್ಟೈಲ್ ಇಲ್ಲಿ ಶೈನ್ ಆಗುತ್ತೆ. ಮಮ್ಮೂಟಿ ಆಕ್ಟ್ ಮಾಡಿರುವಂಥ ಡ್ಯಾನಿ ಕ್ಯಾರೆಕ್ಟರ್ ಕೇವಲ ಒಬ್ಬ ಮಾಸ್ ಹೀರೋ ಅಲ್ಲ, ಅವನೊಬ್ಬ ಸೈಬರ್ ಫಾರೆನ್ಸಿಕ್ ಎಕ್ಸ್ಪರ್ಟ್. ಕ್ಯಾರೆಕ್ಟರ್ ಇಂಟೆಲಿಜೆನ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಮೇಲೆ ಹೆಚ್ಚು ಡಿಪೆಂಡ್ ಆಗುತ್ತೆ. ಚಿತ್ರದಲ್ಲಿ ಮಾಸ್ ಮೂಮೆಂಟ್ಸ್ಗಳು ಇದ್ರೂ ಅದು ಸ್ಟೋರಿ ಫ್ಲೋಗೆ ಆರ್ಗ್ಯಾನಿಕಲಿ ಬ್ಲೆಂಡ್ ಆಗಿದೆ. ಆಫ್ಟರ್ 18 ಇಯರ್ಸ್ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅವರು ಒಟ್ಟಿಗೆ ಕಾಣಿಸ್ಕೊಂಡಿರುವಂಥ ಚಿತ್ರ ಇದು. ಇಬ್ಬರ ಸ್ಕ್ರೀನ್ ಪ್ರೆಸೆನ್ಸ್, ಫ್ರೆಂಡ್ಶಿಪ್ ಮತ್ತು ಮ್ಯೂಚುವಲ್ ರೆಸ್ಪೆಕ್ಟ್ ಸೀನ್ಸ್ಗಳು ಇಮೋಷನಲ್ ಆಗಿ ಇಂಪ್ಯಾಕ್ಟ್ನ ಕೊಡುತ್ತೆ. ಫ್ಯಾನ್ ಸರ್ವಿಸ್ ಖಂಡಿತವಾಗ್ಲೂ ಇದೆ, ಆದರೆ ಓವರ್ ಎಲಿವೇಶನ್ ಇಲ್ಲ. ಟೆಕ್ನಿಕಲಿ ಸಿನಿಮಾ ಚೆನ್ನಾಗಿದೆ. ಡೆಲ್ಲಿ, ಲಂಡನ್, ಶ್ರೀಲಂಕಾ ಸೇರಿದಂತೆ ಹಲವಾರು ರಿಯಲ್ ಲೊಕೇಶನ್ಗಳಲ್ಲಿ ಶೂಟ್ ಮಾಡಿದ್ದಾರೆ. ನನಗೆ ಇಲ್ಲಿ ಇಷ್ಟ ಆಗಿದೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಇವರು VFXಗೆ ಹೆಚ್ಚು ಒತ್ತುಗಳನ್ನ ಕೊಟ್ಟಿಲ್ಲ. ಎಲ್ಲವನ್ನು ಲೈವ್ ಲೊಕೇಶನ್ಸ್ನಲ್ಲೇ ಆದಷ್ಟು ಶೂಟ್ ಮಾಡಿದ್ದಾರೆ. ಸುಮಾರು 140 ಕೋಟಿ ಬಡ್ಜೆಟ್ ಆಗಿರುವಂಥ ಈ ಚಿತ್ರ ಸ್ಕ್ರೀನ್ ಮೇಲೆ ಆ ವೈಭವೀಕರಣ ಕಾಣಿಸುತ್ತೆ. ಮನು ನಂದನ್ಸ್ ಅವರ ಸಿನಿಮಾಟೋಗ್ರಫಿ ಚೆನ್ನಾಗಿತ್ತು. ಇನ್ನು ಸುಶೀಲ್ ಶ್ಯಾಮ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್, ಮಂಜುಮೇಲ್ ಬಾಯ್ಸ್ನಿಂದನೂ ಇವ್ರು ನನಗೆ ಫೇವರೇಟ್. ಅವ್ರಿಗೆ ಕೊಟ್ಟಿರುವಂಥ ಕೆಲಸನ ಇಲ್ಲಿ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಬಟ್ ಸಿನಿಮಾ ಪರ್ಫೆಕ್ಟ್ ಅಲ್ಲ. ಸಿನಿಮಾದ ರನ್ ಟೈಮ್ ಅಪ್ರಾಕ್ಸಿಮೇಟ್ಲಿ 3 hours ಇದೆ. ಕೆಲವು ಕಡೆ ಆಬ್ವಿಯಸ್ಲಿ ಸ್ಟ್ರೆಚ್ಡ್ ಅಂತ ಅನ್ಸುತ್ತೆ. ಸ್ಪೈವೇರ್ ಮತ್ತು ಪ್ರೈವಸಿ ಇನ್ವೆನ್ಷನ್ ಎಂಬ ಕೋರ್ ಇಶ್ಯೂ ಸ್ಟೋರಿಯಲ್ಲಿ ಸ್ವಲ್ಪ ಲೇಟ್ ಆಗಿ ಎಕ್ಸ್ಪ್ಲೋರ್ ಆಗುತ್ತೆ. ಕೆಲವು ಆಕ್ಷನ್ ಸೀಕ್ವೆನ್ಸಸ್ಗಳು ಅನ್ನೆಸೆಸರಿ ಅಂತ ಅನ್ಸುತ್ತೆ. ಎಷ್ಟೋ ಕಡೆ ಮಮ್ಮೂಟಿ ಕ್ಯಾರೆಕ್ಟರ್ ತಮ್ಮ ಇಂಟೆಲಿಜೆನ್ಸ್ ಮುಖಾಂತರ ಪ್ರಾಬ್ಲಮ್ನ ಸಾಲ್ವ್ ಮಾಡಬಹುದು. ಬಟ್ ಆ ಜಾಗದಲ್ಲಿ ಪೋಸ್ಟ್ ಆಕ್ಷನ್ ಸೀಕ್ವೆನ್ಸಸ್ಗಳು ಬರುತ್ತೆ. ಇವೆಲ್ಲವೂ ಆಡಿಯನ್ಸ್ ಪೇಷನ್ಸ್ನ ಟೆಸ್ಟ್ ಮಾಡುತ್ತೆ. ಫಹದ್ ಫಾಜಿಲ್ ಅವರ ಪರ್ಫಾರ್ಮೆನ್ಸ್ ಎನರ್ಜೆಟಿಕ್ ಆಗಿದ್ರೂ ಕೆಲವು ಕಡೆ ರಿಪಿಟೇಟಿವ್ ಅಂತ ಅನ್ಸುತ್ತೆ. ನಯನ್ತಾರಾ ಮತ್ತು ದರ್ಶನ್ ಅವರ ಕ್ಯಾರೆಕ್ಟರ್ಸ್ಗೆ ಇನ್ನಷ್ಟು ಸ್ಕ್ರೀನ್ ಟೈಮ್ ಮತ್ತು ಡೆಪ್ತ್ ಕೊಡ್ಬೋದಾಗಿತ್ತು. ಪೇಟ್ರಿಯಾಟ್ ಒಂದು ಒಳ್ಳೆ ಪಾಪ್ಕಾರ್ನ್ ಎಂಟರ್ಟೈನರ್ ಅಂತೂ ಅಲ್ಲ, ಹಾಗಂತ ಕೆಟ್ಟ ಸಿನಿಮಾನೂ ಅಲ್ಲ. ಒಂದು ಪೊಲಿಟಿಕಲ್ ಟೆಕ್ನೋ ಥ್ರಿಲ್ಲರ್ ಸಿನಿಮಾಗಳನ್ನ ನೋಡುವಂಥ ಆಡಿಯನ್ಸ್ ಏನಾದರೂ ನೀವಾಗಿದ್ರೆ ಈ ಸಿನಿಮಾ ನಿಮಗೆ ಇಷ್ಟ ಆಗ್ಬೋದು. ನೀವೇನಾದರೂ ಫುಲ್ ಫ್ಲೆಜ್ಡ್ ಆಕ್ಷನ್ ಸಿನಿಮಾಗಳನ್ನ ಇಷ್ಟಪಡೋರಾಗಿದ್ರೆ ಅಥವಾ ದೃಶ್ಯಂ ರೀತಿಯ ಥ್ರಿಲ್ಲರ್ ಸಿನಿಮಾಗಳನ್ನ ನೋಡೋವಂಥ ಆಡಿಯನ್ಸ್ ನೀವಾಗಿದ್ರೆ ಈ ಸಿನಿಮಾ ಖಂಡಿತವಾಗ್ಲೂ ನಿಮಗಲ್ಲ. ಸೊ ಓವರ್ ಆಲ್ ಆಗಿ ಹೇಳಬೇಕು ಅಂತಂದ್ರೆ ಸಿನಿಮಾ ಬಿಲೋ ಆವರೇಜ್ ಆಗಿತ್ತು. ಇನ್ನು ನೀವೇನಾದರೂ ಈ ಸಿನಿಮಾನ ನೋಡಿದ್ರೆ ಹೇಗನ್ನಿಸ್ತು ಅಂತ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿಲ್ಲ ಅಂತಂದ್ರೆ ZEE5ನಲ್ಲಿ